ನನಗೊಂದು ಇಮೇಲ್ ಟೈಪ್ ಮಾಡಿ ಕೊಡ್ತೀಯಾ? ಕ್ಯಾನ್ ಯು ಟೈಪ್ ಎನ್ ಇಮೇಲ್ ಫಾರ್ ಮೀ? ಸೊ ನೋಡಿ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಮನೆಯಲ್ಲಿರೋರ ಹತ್ರ ನೀವು ಇನ್ಫಾರ್ಮಲ್ ಆಗಿ ಏನಾದರೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋವಾಗ ಕ್ಯಾನ್ ಯೂಸ್ ಮಾಡ್ಬೋದು. ಇದೇನಾದರೂ ಫಾರ್ಮಲ್ ಪ್ಲೇಸ್ ಆಗಿದ್ರೆ, ಇನ್ನು ಪೊಲೈಟ್ ಆಗಿ ಅನ್ನಿಸ್ಬೇಕು ಅಂತ ಇದ್ದರೆ ಕುಡ್ ಯೂಸ್ ಮಾಡಿ. ಇಲ್ಲ, ಇವತ್ತು ನನ್ನ ಕೈನ ಅಲ್ಲಾಡ್ಸೋದಕ್ಕೆ ಆಗಲ್ಲ. ನೋ, ಟುಡೇ ಐ ಆಮ್ ನಾಟ್ ಏಬಲ್ ಟು ಮೂವ್ ಮೈ ಆರ್ಮ್. ಸೊ ಇಲ್ಲಿ ನೋಡಿ, ಆರ್ಮ್ ಅಂದರೆ ಪೂರ್ತಿ ಕೈ ಬರುತ್ತೆ. ಸೊ ಕೈನ ಪೂರ್ತಿ ಭಾಗ ಬರುತ್ತೆ, ರೈಟ್? ಅದಕ್ಕೆ ಆರ್ಮ್ ಅಂತಾರೆ. ಹ್ಯಾಂಡ್ ಅಂದರೆ ಜಸ್ಟ್ ಮೊಣಕೈವರೆಗೂ ಹ್ಯಾಂಡ್ ಅಂತ ಹೇಳ್ತಾರೆ, ಅದು ನೆನ್ಪಿಟ್ಕೊಳ್ಳಿ. ಏನಾಯ್ತು ನಿನ್ನ ಕೈಗೆ? ವಾಟ್ ಹ್ಯಾಪನ್ ಟು ಯುವರ್ ಆರ್ಮ್? ನನ್ನ ಕೈ ಮುರಿದಿದೆ. ಮೈ ಆರ್ಮ್ ಈಸ್ ಬ್ರೋಕನ್. ಸೊ ಇಲ್ಲಿ ನೋಡಿ, ಬ್ರೋಕನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್. ಸೊ ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ಸ್ ಅಂದರೆ ಏನು? ವರ್ಬ್ನ ಥರ್ಡ್ ಫಾರ್ಮ್. ಸೊ ಆ ಥರ್ಡ್ ಫಾರ್ಮ್ಗಳು ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳು ಅಡ್ಜೆಕ್ಟಿವ್ಗಳು ಆಗಿ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಅಂದರೆ ಒಬ್ಬರ ಒಂದು ವಸ್ತುವಿನ ಸ್ಥಿತಿನ ಹೇಳೋದಕ್ಕೆ. ಸೊ ಸ್ಥಿತಿನ ಹೇಳ್ತಿದ್ದೀವಿ ಅಂದರೆ ಅಡ್ಜೆಕ್ಟಿವ್ಸ್ ಯೂಸ್ ಮಾಡಲೇಬೇಕು. ಆ್ಯಂಡ್ ಅವು ಬಿ ಫಾರ್ಮ್ಸ್ ಮುಂದೆನೇ ಬರಬೇಕು, ಈಸ್, ಆಮ್, ಆರ್, ವಾಸ್, ವರ್ ಮುಂದೆ. ಇದ್ರ ಮೇಲೂ ಕೂಡ ನಾನು ವೀಡಿಯೋಸ್ ಮಾಡಿದ್ದೀನಿ, ನೀವು ಹೋಗಿ ನೋಡಿ. ಹಳೆ ವೀಡಿಯೋಸ್ ನೋಡಿಲ್ಲ ಅಂದರೆ ಯಾವುದು ನಿಮ್ಗೆ ಅರ್ಥ ಆಗೋದಿಲ್ಲ. ಕೆಳಗಡೆ ನನ್ನ ನೇಮ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆಲ್ಲ ವೀಡಿಯೋಸ್ ಓಪನ್ ಆಗುತ್ತೆ. ಕೈನ ಹೇಗೆ ಮುರ್ಕೊಂಡೆ? ಹೌ ಡಿಡ್ ಯು ಬ್ರೇಕ್ ಯುವರ್ ಆರ್ಮ್? ಮೆಟ್ಲ ಮೇಲಿಂದ ಬಿದ್ದೆ. ಐ ಫೆಲ್ ಫ್ರಮ್ ದ ಅಪ್ಸ್ಟೇರ್ಸ್. ಹೇಗೆ ಬಿದ್ದೆ? ವಾಟ್ ಮೇಡ್ ಯು ಫಾಲ್? ಸೊ ಇಲ್ಲಿ ಹೇಗೆ ಬಿದ್ದೆ ಅಂತ ಇದೆ, ಅಂದರೆ ಹೌ ಡಿಡ್ ಯು ಫಾಲ್ ಅಂತಲೂ ಹೇಳ್ಬೋದು ನೀವು. ವಾಟ್ ಮೇಡ್ ಯು ಫಾಲ್ ಅಂದರೆ ನಿನ್ನನ್ನು ಏನು ಬೀಳಿಸ್ತು ಅಂತ, ಅಂದರೆ ಏನಾದರೂ ಅಡ್ಡ ಬಂತ, ಯಾವುದರಿಂದ ಬಿದ್ದೆ ಅಂತ. ಸೊ ಇದು ಕೂಡ ಕಾಮನ್, ಈ ರೀತಿಯೂ ಹೇಳ್ಬೋದು. ನೀವು ಯಾವುದಾದ್ರೂ ಯೂಸ್ ಮಾಡಿ. ನೆಲ ಜಾರ್ತಾ ಇತ್ತು, ಸೊ ನಾನು ಕಾಲು ಜಾರಿದೆ. ದ ಫ್ಲೋರ್ ವಾಸ್ ಸ್ಲಿಪರಿ ಆ್ಯಂಡ್ ಐ ಸ್ಲಿಪ್ಡ್ ಮೈ ಫುಟ್. ತುಂಬ ಎತ್ತರ ಇತ್ತಾ? ವಾಸ್ ಇಟ್ ಟೂ ಹೈ? ಇಲ್ಲ, ಬರೀ 5 ಮೆಟ್ಲಷ್ಟೇ. ನೋ, ಇಟ್ ವಾಸ್ ಜಸ್ಟ್ 5 ಸ್ಟೆಪ್ಸ್. ತುಂಬ ಗಾಯ ಆಗಿಲ್ಲ ತಾನೆ? ಐ ಹೋಪ್ ದೇರ್ ಇಸ್ ನಾಟ್ ಮಚ್ ಇಂಜುರಿ. ಸೊ ಇಲ್ಲಿ ನೋಡಿ, ಐ ಹೋಪ್ ಅನ್ನೋದು ನಾವು ಆ ರೀತಿ ಅಂದ್ಕೊಳ್ತಾ ಇದ್ದೀವಿ, ಅಂದರೆ ಭಾವಿಸ್ತಿದ್ದೀವಿ. ಕನ್ನಡದಲ್ಲಿ ಅದೇ ರೀತಿ ಹೇಳ್ತೀವಲ್ವ, ನಾವೇನಾದರೂ ಒಂದು ಭಾವಿಸ್ತಾ ಇದ್ರೆ, ಆ ರೀತಿ ಆಗಿಲ್ಲ ತಾನೆ, ಜಾಸ್ತಿ ಪೆಟ್ಟಾಗಿಲ್ಲ ತಾನೆ. ಸೊ ಐ ಹೋಪ್ ದೇರ್ ಇಸ್ ನಾಟ್ ಮಚ್ ಇಂಜುರಿ. ಇಲ್ಲ, ಬರೀ ಬಲಗೈ ಅಷ್ಟೇ. ನೋ, ಇಟ್ಸ್ ಜಸ್ಟ್ ಮೈ ರೈಟ್ ಹ್ಯಾಂಡ್. ನೀನು ಹೇಗೆ ಊಟ ಮಾಡ್ತೀಯ ಅಂತ ನಾನು ಯೋಚಿಸ್ತಾ ಇದ್ದೀನಿ. ಐ ವಂಡರ್ ಹೌ ಯು ಆರ್ ಗೋಯಿಂಗ್ ಟು ಈಟ್ ಫುಡ್. ನನ್ನ ಇನ್ನೊಂದು ಕೈ ಇನ್ನೂ ಚೆನ್ನಾಗೇ ಇದೆ. ಐ ಸ್ಟಿಲ್ ಹ್ಯಾವ್ ಮೈ ಅದರ್ ಹ್ಯಾಂಡ್ ಫೈನ್. ಸೊ ಇಲ್ಲಿ ಅವ್ರು ಜೋಕ್ ಮಾಡ್ತಿದ್ದಾರೆ ಅನ್ನೋ ನಿಮ್ಗೆ ಅರ್ಥ ಆಯ್ತಲ್ವಾ? ಸೊ ಈಗ ನಾನು ಹೇಳ್ತಾ ಹೋಗ್ತೀನಿ, ನಾನು ಆದಮೇಲೆ ನೀವು ರಿಪೀಟ್ ಮಾಡಿ. ಕ್ಯಾನ್ ಯು ಟೈಪ್ ಎನ್ ಇಮೇಲ್ ಫಾರ್ ಮೀ? ನೋ, ಟುಡೇ ಐ ಆಮ್ ನಾಟ್ ಏಬಲ್ ಟು ಮೂವ್ ಮೈ ಆರ್ಮ್. ವಾಟ್ ಹ್ಯಾಪನ್ ಟು ಯುವರ್ ಆರ್ಮ್? ಮೈ ಆರ್ಮ್ ಇಸ್ ಬ್ರೋಕನ್. How did you break your arm? I fell from the upstairs. What made you fall? The floor was slippery and I slipped my foot. Was it too high? No, it was just 5 steps. I hope there is not much injury. No, it's just my right hand. I wonder how you're going to eat food. I still have my other hand fine. ಸೊ ಅರ್ಥ ಆಗಿದೆ ಅಲ್ವಾ? ನೀವು ಹಳೆಯ ಎಲ್ಲ ವಿಡಿಯೋ ಕ್ಲಾಸಸ್ನ ನೋಡಿರಬೇಕು. ನಾನು ಗ್ರಾಮರ್ ಮೇಲೂ ಕೂಡ ತುಂಬ ಕ್ಲಾಸಸ್ ಮಾಡಿದ್ದೀನಿ, ನೀವು ಹೋಗಿ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವರು ಕಲಿಯೋರಿದ್ದರೆ ಎಲ್ಲರಿಗೂ ಫೇಸ್ಬುಕ್, ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.